ದಾವೀದನು ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು ಹೊರಟು ಬೇಸೂರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲಕ್ಕೆ ಹತ್ತಲಾರದಷ್ಟು ಆಯಾಸಗೊಂಡ ಎಷ್ಟಂತ್ರಿ 200 ಜನರು ಅಲ್ಲೇ ನಿಂತು ಬಿಟ್ಟಿದ್ರಿಂದ ದಾವೀದನು ಉಳಿದ 400 ಜನರನ್ನು ಕರೆದುಕೊಂಡು ಮುಂದೆ ನಡೆದನು. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಿದೀವಿ, ದಾವೀದನ ಜೊತೆಯಲ್ಲಿದ್ದಂತ 600 ಜನ ಸೈನಿಕರು. ಎಷ್ಟು ಜನ ಇದ್ರು? 600 ಜನ ಸೈನಿಕರು. ಈಗ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಬಲ ಹೊಂದಿ ಅಮಾಲೇಕರ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗುವಾಗ 600 ಜನದಲ್ಲಿ 200 ಜನ ಬಲಹೀನರಾದ್ರಂತೆ ಪ್ರಿಯರೇ, ಆಯಾಸಗೊಂಡ್ರಂತೆ. ಈಗ ಹಳ್ಳದಿಂದ ದಿನ್ನೇನ ಹತ್ತಕ್ಕಾಗದರಷ್ಟು ಸುಸ್ತಾಗಿದ್ದಾರಂತೆ. ಯಾಕಂದ್ರೆ ಅವರು 3 ದಿನ ಪ್ರಯಾಣ ಮಾಡಿ ಬಂದಿದ್ರು. ಅವ್ರು ಹೋದಂತ ಕೆಲಸದಲ್ಲಿ ಅವ್ರಿಗೆ ಕೆಲಸಕ್ಕೆ ಬರಬೇಡ್ರಿ, ಈ ಸಾರಿ ನಮ್ಮ ಜೊತೆ ನೀವು ರಾಜ್ಯದ ಯುದ್ಧಕ್ಕೆ ಬರಬೇಡ್ರಿ, ಫಿಲಿಸ್ಟಿಯರ ಪ್ರಭುಗಳು ನಿಮ್ಮನ್ನ ಬರುವುದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ದಾವೀದನ 600 ಜನ ಸೈನಿಕರನ್ನ ಕಳಿಸಿ ಬಿಟ್ಟಿದ್ರು ಪ್ರೇರೆ. 3 ದಿನ ಪ್ರಯಾಣ ಮಾಡಿ ತಮ್ಮ ಊರಿಗೆ ಹಿಂತಿರುಗಿದ್ರಂತೆ. 3 ದಿನ ಪ್ರಯಾಣ ಕುದುರೆ ಮೇಲೆ. ಯೋಚನೆ ಮಾಡಿ ಎಷ್ಟು ಆಯಾಸವಾಗಿದೆ ಅವ್ರಿಗೆ, ಶರೀರದಲ್ಲಿ ಬಲಹೀನತೆ. 3 ದಿನ ಆದ್ಮೇಲೆ ತಮ್ಮ ಊರನ್ನು ನೋಡ್ತಿದ್ದಾರೆ. ಊರೆಲ್ಲ ಸುಟ್ಟೋಗಿದೆ, ಮನೆಯೆಲ್ಲ ಉಂಡಿಸಾಕಿದೆ, ಅವ್ರ ಹೆಂಡತಿ ಮಕ್ಕಳುಗಳು ಇಲ್ಲ. ಅವ್ರೀಗ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಗೋಳಾಡಿದ್ರಂತೆ, ಅತ್ರಂತೆ, ಇನ್ನಷ್ಟೂ ಬಲಹೀನರಾದ್ರಂತೆ. ಈಗ ದೇವರಲ್ಲಿ ಬಲಪಡಿಸಿಕೊಂಡಂತ ದಾವೀದನು 600 ಜನ ಸೈನಿಕರನ್ನ ಕರ್ಕೊಂಡು ಆ ಮಾಲಿಕರನ್ನ ಬೆನ್ನತ್ತದಕ್ಕೆ ಹೋಗುವಾಗ ಅದ್ರಲ್ಲಿ 200 ಜನ ಸಾಮಾನ್ಯದಲ್ಲ, ಇಬ್ರಲ್ಲ, 20 ಜನ ಅಲ್ಲ, ಎಷ್ಟು ಜನ? 200 ಜನ ಬಲಹೀನರಾದ್ರಂತೆ, ಆಯಾಸಗೊಂಡ್ರಂತೆ. ನೋಡ್ರಿ, ಇನ್ನೊಂದ್ಸಾರಿ ಓದಿ 9ನೇ ವಚನ. ಬೇಸೂರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲಕ್ಕೆ ಹತ್ತಲಾರದಷ್ಟು ಆಯಾಸಗೊಂಡ 200 ಜನರು ಅಲ್ಲೇ ನಿಂತು ಬೆಟ್ಟದಿಂದ ದಾವೀದನು ಉಳಿದ 400 ಜನರನ್ನೇ ಕರೆದುಕೊಂಡು ಮುಂದಕ್ಕೆ ನಡೆದನು. ಹಲ್ಲೆಲೂಯಾ. ಹಾಗಾದ್ರೆ 200 ಜನ ಬಲಹೀನರಾದ್ರಂತೆ. ಹಾಗಾದ್ರೆ 200 ಜನರನ್ನ ದಾವೀದನು ತಿರಸ್ಕರಿಸ್ತಿಲ್ಲ ಪ್ರೇರೆ. ನೀವು ಬಲಹೀನರಾಗಿದ್ದೀರಿ, ಈಗ ನಾವು 400 ಮಂದಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಮೇಲೆ ಕೋಪ ಮಾಡಲಿಲ್ಲ. ಅವ್ರನ್ನ ಅಲ್ಲೇ ಬಿಟ್ಟು 400 ಜನನ ಕರ್ಕೊಂಡು ತನ್ನ ದೇವರ ಮೇಲೆ ನಂಬಿಕೆ ಇಟ್ಟು ದೇವರಲ್ಲಿ ಬಲಪಡಿಸಿಕೊಂಡು, ದೇವರು ಹಿಂದಟ್ಟಬಹುದು, ನಿನಗೆ ಜಯ ಕೊಡ್ತೀನಿ ಅಂತ ಹೇಳಿದಂತ ಮಾತಿನ ಮೇಲೆ ಆಧಾರದ ಮೇಲೆ 400 ಮಂದಿನ ಕರ್ಕೊಂಡು ಹಿಂದಟ್ಟುತ್ತಿದ್ದಾನೆ. ಈಗ ನೋಡ್ರಿ, ವಾಕ್ಯ ಹೇಳ್ತದೆ, 21ನೇ ವಚನ ಓದೋಣ. ಆ ನಂತರ ದಾವೀದನು ಬಲು ಆಯಾಸದಿಂದ ತನ್ನ ಹಿಂದೆ ಬರಲಾರದೆ ಬೇಸೂರ್ ಹಳ್ಳದ ಹತ್ತಿರದಲ್ಲಿ ಇದ್ದಂತ 200 ಜನರ ಬಳಿಗೆ ಹೋಗುತ್ತಿರುವಾಗ ಅವರು ಅವನೊಂದಿಗಿದ್ದ ಜನರು ಎದುರುಗೊಳ್ಳೋದಕ್ಕೆ ಬಂದರು. ಈಗ ದಾವೀದನು ಹೋಗಿದ್ದೇನೆ, ಅಮಾಲೇಕರ ಮೇಲೆ ಯುದ್ಧ ಮಾಡಿದ್ದೇನೆ, ಸಣ್ಣದು ದೊಡ್ಡದು ಎಲ್ಲಾ ಬಂಗಾರವನ್ನ, ತಮಗುಳ್ಳಂತ ಹೆಂಡತಿ ಮಕ್ಕಳನ್ನ, ಪಶುಗಳನ್ನ, ಶತ್ರುಗಳ ಆಸ್ತಿಗಳನ್ನು ಕೂಡ ತೆಗೆದುಕೊಂಡು ಜಯದಿಂದ ದಾವೀದನು ಆ 400 ಮಂದಿ ಹಿಂತಿರುಗಿ ಬರುವಾಗ ದಾವೀದ ಯಾರ ಬಳಿಗೆ ಹೋಗ್ತಿದ್ದಾನೆ? ಈ ಹಳ್ಳದಲ್ಲಿ ದಿನ್ನೇನ ಹತ್ತಲಿಕ್ಕಾಗದಂತೆ ಬಲಹೀನರಾದಂತ 200 ಜನ ಸೈನಿಕರ ಬಳಿಗೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ಅವರ ಯೋಗ ಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಹೋಗ್ತಿದ್ದಾನೆ. ಆಮೇಲೆ ದಾವೀದನು ಅವರನ್ನು ಸಂಧಿಸಿ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದನು. ಆಗ ದಾವೀದನ ಜೊತೆಯಲ್ಲಿದ್ದ ಹೋಗಿದ್ದ ಜನರಲ್ಲಿ ದುಷ್ಟರು ಮೂರ್ಖರು ಆದ ಕೆಲವು ಮಂದಿ ಇವರು ನಮ್ಮ ಸಂಗಡ ಬಾರದೆ ಇರುವುದರಿಂದ ನಾವು ಬಿಡಿಸಿಕೊಂಡು ಬಂದ ಕೊಳ್ಳೆಯಲ್ಲಿ ಇವರಿಗೆ ಏನೂ ಸಿಕ್ಕುವುದಿಲ್ಲ, ನಾವೇನು ಕೊಡೋದು ಬೇಡ ಅಂತ ಹೇಳ್ತಿದ್ದಾರೆ. ಯಾರು?
400 ಮಂದಿ 200 ಜನರ ಮೇಲೆ ಕೋಪಗೊಳ್ತಿದ್ದಾರೆ. ಯಾರು ಬಲಹೀನರಾಗಿದ್ರು, ಯಾರು ಜೊತೆಲಿ ಬರ್ನಿಲ್ವೋ ಅವ್ರನ್ನ ನೋಡಿ 400 ಮಂದಿ ಕೋಪಗೊಂಡು ಹೇಳ್ತಿದ್ದಾರೆ, ಈಗ ಇವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೊಂಟೋಗ್ಬಿಡ್ಲಿ ಎಲ್ಲಿಗಾರು, ನಮ್ ಜೊತೆ ಬರೋದು ಬೇಡ, ನಾವು ಕೊಳ್ಳೆ ಹೊಡ್ಕೊಂಡು ಬಂದಂತ ಈ ಸಂಪತ್ತಲ್ಲಿ ಇವ್ರಿಗೆ ಪಾಲು ಕೊಡೋದು ಬೇಡ ಅಂತ ಹೇಳ್ತಿದ್ದಾನೆ. ಅದಕ್ಕೆ ದಾವಿದ ಹೇಳ್ತಾನೆ, ಆಗ ದಾವಿದನು ಅವರಿಗೆ, ಸಹೋದರರೇ, ಯೆಹೋವನು ನಮ್ಮನ್ನು ಕಾಪಾಡಿ ನಮಗೆ ವಿರೋಧವಾಗಿ ಬಂದಿದ್ದ ಶತ್ರುಗಳ ಗುಂಪನ್ನು ನಮ್ಮ ಕೈಗೆ ಒಪ್ಪಿಸಿ ನಮಗೆ ಇಷ್ಟನ್ನೆಲ್ಲ ಕೊಟ್ಟ ಮೇಲೆ ನೀವು ಹೀಗೆ ಮಾಡಬಾರದು. ಈ ವಿಷಯದಲ್ಲಿ ನಿಮ್ಮ ಮಾತನ್ನು ಯಾರು ಕೇಳುವರು? ಯುದ್ಧ ಮಾಡಿದವನಿಗೆ ಸಿಕ್ಕುವಷ್ಟು ಪಾಲು ಕಾಯ್ದವನಿಗೂ ಸಿಕ್ಕಬೇಕು, ಯುದ್ಧ ಸಾಮಾನುಗಳನ್ನ ಕಾಯುವವನಿಗೂ ಸಿಗಬೇಕು, ಉಭಯರಿಗೂ ಸಮ ಭಾಗವಾಗಬೇಕು ಎಂದು ಉತ್ತರ ಕೊಟ್ಟನು. ಆಮೇಲೆ ದಾವಿದನು ಇಸ್ರಾಯೇಲರಲ್ಲಿ ಇದನ್ನು ಕಟ್ಟಳೆಯನ್ನಾಗಿ ನೇಮಿಸಿದ್ದರಿಂದ, ಇದು ಕಟ್ಟಳೆಯಾಗಿ ನೇಮಿಸಿದ್ರಿಂದ ಇಂದಿನವರೆಗೂ ಹಾಗೆಯೇ ನಡೆಯುತ್ತಾ ಬಂದಿದೆ. ಹಲ್ಲೆಲೂಯಾ. ಈಗ 400 ಜನ 200 ಜನ ಮೇಲೆ ಬಲಹೀನಗೊಂಡ್ರೆ, ನಮ್ ಪ್ರಾರ್ಥನೆ ಕೇಳಿತ್ತು, ನಮ್ಮ ಹೋರಾಟ, ನಾನ್ ಪ್ರಾರ್ಥಿಸಿದ್ರಿಂದ, ನಾನ್ ಕೇಳಿದ್ರಿಂದ, ದೇವರು ನನ್ ಜೊತೆ ಮಾತನಾಡಿದ್ರಿಂದ ಇದಾಯ್ತು. ಹಾಗಾದ್ರೆ ಬಿದ್ದೋಗಿರೋರು, ಬಲಹೀನರಾಗಿರೋರಿಗೆ ಏನಂತೆ? ಇನ್ನಷ್ಟು ಬಲಹೀನಗೊಳಿಸ್ತಿದ್ದಾರೆ. ಪ್ರಿಯರೇ, ನಾವು ದೇವರಿಂದ ಬಲ ಹೊಂದಿದ್ದೀವಿ, ದೇವರು ನಮ್ಮನ್ನು ಬಿಡಿಸಿದ್ದಾನೆ, ದೇವರು ನಮಗೆ ಸಹಾಯ ಮಾಡಿದ್ದಾನೆ, ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದಾನೆ. ನಾವು ಕೂಡ ದೇವರಲ್ಲಿ ಕ್ಷಮಾಪಣೆ ಕೇಳಿಕೊಂಡು ಎದ್ದು ನಿಂತಿದ್ದೀವಿ. ನಾವು ತಪ್ಪು ಮಾಡಿದವರೇ, ನಾವು ಬಲಹೀನರೇ, ನಾವು ಸ್ವಬುದ್ಧಿಯಲ್ಲಿ ಹೋದವರೇ, ನಾವು ದೇವರಿಗೆ ಅವಿಧೇಯರಾದವರೇ, ನಾವು ದೇವರ ಮಾತನ್ನು ತಿರಸ್ಕಾರ ಮಾಡಿ ಜೀವಿಸಿದವರೇ, ನಾವು ಇಕ್ಕಟ್ಟಿಗೆ ಮತ್ತೆ ಬಲಹೀನತೆಗೆ ಬಿದ್ದವರೇ. ಆದ್ರೆ ಕರುಣಾನಿಧಿ ಆಗಿರೋ ದೇವರು ನಾವು ಮನ ತಿರುಗಿದ್ದನ್ನು ನೋಡಿ, ಪಶ್ಚಾತ್ತಾಪ ಪಟ್ಟಿದ್ದನ್ನು ನೋಡಿ, ಕರ್ತ ನಮಗೆ ಸಹಾಯ ಮಾಡಿ ನಮಗೆ ಬಲವನ್ನು ಕೊಟ್ಟಿದ್ದಾನೆ. ಈಗ ಬಿದ್ದು ಹೋಗಿರೋರ್ನ ನೋಡಿ, ಅವ್ರ ನೀಚರು, ಅವ್ರ ದುಷ್ಟರು, ಅವ್ರ ದೇವರಿಗೆ ವಿರುದ್ಧ ಪಾಪ ಮಾಡಿದವರು, ಅವ್ರು ಸಾಯ್ಲಿ ಅಂತ ನಾವು ಹೇಳಬಾರ್ದು, ಅವ್ರ ಹಾಗೆ ನರಕಕ್ಕೆ ಹೋಗ್ಲಿ ಅಂತ ಹೇಳಬಾರ್ದು, ಅವರ ಮೇಲೆ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು, ಅವರ ಮೇಲೆ ನಾವೇನಂತ ತಪ್ಪಾದಂತ ಮಾತುಗಳನ್ನ ಹೇಳಿ ಅವ್ರನ್ನ ಇನ್ನಷ್ಟು ಬಲಹೀನಗೊಳಿಸಬಾರ್ದು ಪ್ರಿಯರೇ. ಹಾಗಾಗಿ ದಾವಿದ ಹೇಳ್ತಿದ್ದಾನೆ, ಪ್ರಿಯರೇ, ಇದು ಸರಿಯಾದದಲ್ಲ. ದೇವರು ನಮ್ಗಿಷ್ಟೆಲ್ಲ ಕೊಟ್ಟು ಬಿಟ್ಟಿದ್ದಾನೆ, ದೇವರು ನಮ್ ಜೊತೆ ಜಯ ಕೊಟ್ಟಿದ್ದಾನೆ, ಜೊತೆ ಇದ್ದು. ಹಲ್ಲೆಲೂಯಾ, ಹೌದಲ್ವಾ? ಹಾಗಾಗಿತ್ತೇನೆ ಯುದ್ಧ ಮಾಡಿದವರಿಗೆ ಎಷ್ಟು ಸಮಪಾಲು ಬರಬೇಕು, ಯುದ್ಧದ ಸಾಮಾನುಗಳು ಕಾಯುವವರಿಗೂ ಸರಿ ಸಮಾನವಾದ ಪಾಲು ಕೊಡಬೇಕು. ಹಲ್ಲೆಲೂಯಾ. ನೋಡಿ, ಹಾಗಾದ್ರೆ ದೇವರು ಏನಿಲ್ಲಂತೆ? ಪಕ್ಷಪಾತಿ ಅಲ್ಲವಂತೆ ಪ್ರೇರೆ. ಹಲ್ಲೆಲೂಯಾ. ಇಲ್ಲಿ ದೇವರು ಪಕ್ಷಪಾತಿ ಅಲ್ಲ ಅನ್ನೋದನ್ನ ಕೂಡ ದಾವಿದನು ಹೇಳ್ತಿದ್ದಾನೆ. ಹಾಗಾದ್ರೆ ದಾವಿದನು ದೇವರಿಂದ ಕ್ಷಮಾಪಣೆ ಹೊಂದಿಕೊಂಡ ಇತರನ್ನ ಕ್ಷಮಿಸ್ತಿದ್ದಾನೆ. ದಾವಿದನು ದೇವರಲ್ಲಿ ಬಲ ಹೊಂದದ, ಮತ್ತೆ 200 ಜನರನ್ನ ಬಲಹೀನರಾಗಿರುವಂತ ತನ್ನ ಸೈನಿಕರನ್ನ ಬಲಪಡಿಸ್ತಿದ್ದಾನೆ. ಬಲಪಡಿಸುವಂತ ಆದರಣೆ ಮಾತುಗಳು ಹೇಳ್ತಿದ್ದಾನೆ, ದೇವರ ಮಾತುಗಳನ್ನ ಹೇಳಿ ಅವ್ರನ್ನ ಬಲಪಡಿಸ್ತಿದ್ದಾನೆ. ಬಿದ್ದು ಹೋದವರು, ಪ್ರಾರ್ಥನೆಯಿಂದ ದೂರ ಆದವರು, ಸಭೆಯಿಂದ ದೂರ ಆದವರು, ದೇವರ ಪ್ರೀತಿಯಿಂದ ದೂರ ಆದವ್ರನ್ನ ಮತ್ತೆ ನಾವು ದೇವರ ಮಕ್ಕಳಾಗಿ ದೇವರಲ್ಲಿ ಕ್ಷಮಾಪಣೆ ಹೊಂದಿಕೊಂಡಿರುವ, ದೇವರಲ್ಲಿ ಬಲ ಹೊಂದಿರುವಂತ ನಾವುಗಳು, ನೀತಿಯಾಗಿ ಜೀವಿಸ್ತಿರೋ ನಾವುಗಳು, ಪ್ರಾರ್ಥನೆ ಮಾಡ್ತಿರೋ ನಾವು, ಬಿದ್ದೋಗಿರೋರ್ನ ಏನ್ ಮಾಡ್ಬೇಕಂತೆ? ಬಲಪಡಿಸ್ಬೇಕಂತೆ. ಹಲ್ಲೆಲೂಯಾ. ಅವ್ರನ್ನ ಬಲಪಡಿಸ್ಬೇಕಂತೆ, ಅವ್ರನ್ನ ಆಧರಿಸಬೇಕಂತೆ ಪ್ರಿಯರೇ. ದೇವರ ಬಳಿಗೆ ಮತ್ತೆ ತೆಗೆದುಕೊಂಡು ಬರೋರಾಗಿರ್ಬೇಕು. ಈ 400 ಮಂದಿ ಹಾಗೆ ನಾವು ನೀತಿವಂತರು, ಅವರು ದುಷ್ಟರು, ಅವ್ರ ಜೊತೆ ದೇವರಿಲ್ಲ, ಅವರು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತು. ಹಾಗಾದ್ರೆ ಅವ್ರನ್ನ ಮತ್ತೆ ಹೋಗಿ ಬಿದ್ದೋಗಿರೋ ಅವ್ರನ್ನ ಎತ್ತು ನಿಲ್ಲಿಸೋದಕ್ಕೆ, ಮನ ತಿರುಗುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರೇರೆ. ಹಲ್ಲೆಲೂಯಾ. ನಾವು ಹೋಗಿ ಹೇಳಿದ್ರೆ ಮತ್ತೆ ಅವ್ರು ಕೇಳಲ್ಲ, ಅವ್ರ ಮನ ತಿರುಗಲ್ಲ, ಅವ್ರು ಯೇಸು ಸ್ವಾಮಿ ಸುವಾರ್ತೆ ಸೇರಿದ್ರೆ ಅವ್ರು ನಂಬಲ್ಲ, ಹಾಗೆ ಹೀಗೆ ಅಂತ ಹೇಳಿತೀನಿ. ನಾವು ರಕ್ತ ಮಾಂಸದಲ್ಲಿ ನೋಡಿ ಅವ್ರನ್ನ ಏನ್ ಮಾಡಬಾರ್ದು? ಅಲ್ಲೇ ಗಡಿಬಾರ್ದು. ದಾವಿದನಂತೆ ಅವ್ರನ್ನ ನಾವೇನ್ ಮಾಡ್ಬೇಕು? ಬಲಪಡಿಸೋರಾಗಿರ್ಬೇಕು. ಹಲ್ಲೆಲೂಯಾ, ಹೌದಲ್ಲ ಪ್ರೇರೆ? ಹಾಗಾದ್ರೆ ನಾವು ಆ ಕಾರ್ಯ ಮಾಡ್ತಿದೀವ? ಒಂದು ವೇಳೆ ನೀನು ಬಲಹೀನತೆ ಆಗದೆ ಇರಬಹುದು, ಒಂದು ವೇಳೆ ನೀನು ಇಕ್ಕಟ್ಟಲ್ಲಿ ಬೀಳದೆ ಇರಬಹುದು, ಒಂದು ವೇಳೆ ಇಕ್ಕಟ್ಟಲ್ಲಿ ನೀನು ಕಣ್ಣು ಮುಂದೆ ಬಿದ್ದಾಗ ನಾನು ಹೇಳ್ದೆ ನೋಡ, ಬಿದ್ದೋಗ್ಬಿಟ್ರು. ಅವ್ರನ್ನ ನೋಡಿ ನೀವು ಆಡ್ಸ್ಕೊಳ್ತಿದ್ದೀರಾ? ನೀವು ಅವ್ರನ್ನ ನೋಡಿತ್ತೇನೆ ಏನಂತೆ ನೀವು ಹೆಚ್ಚಳ ಪಡ್ತಿದ್ದೀರಾ? ಅವ್ರನ್ನ ಬಲಪಡಿಸ್ತಿಲ್ವಾ? ಅವ್ರು ಮತ್ತೆ ದೇವ್ರ ಸನ್ನಿಧಾನಕ್ಕೆ ಬರುವುದಕ್ಕಾಗಿ ನೀವು ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡ್ತಿಲ್ವಾ?
ಇದು ದೇವರ ದೃಷ್ಟಿಯಲ್ಲಿ ಅಪರಾಧವಾಗಿರ್ತದೆ ಪ್ರೇರೆ. ಯಾಕಂದ್ರೆ ಯೇಸು ಸ್ವಾಮಿ ಪೇತ್ರನ ಕುರಿತು ಹೇಳ್ತಾರೆ, ಪೇತ್ರನೇ ಪೇತ್ರನೇ, ಸೈತಾನನ ಗೋಧಿಯಂತೆ ಒಸಿಬೇಕೆಂಬುದಾಗಿ ಕೇಳ್ಕೊಂಡ, ಆದ್ರೆ ನಿನ್ನ ನಂಬಿಕೆ ಕುಂದಬಾರ್ದು ಅಂತ ಹೇಳಿ ನಾನು ದೇವರಲ್ಲಿ ನಿನ್ನಗೋಸ್ಕರ ನನ್ನ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದೆ. ನೀನು ಬಲ ಹೊಂದಿದ ಮೇಲೆ, ನೀನು ನಂಬಿಕೆಯಲ್ಲಿ ಬಲ ಹೊಂದಿದ ಮೇಲೆ ನಿನ್ನ ಸಹೋದರನನ್ನ ಬಲಪಡಿಸು ಅಂತ ಹೇಳ್ತಾನೆ. ಪ್ರಿಯರೇ, ನಾವೆಲ್ಲರೂ ಬಲಹೀನರೇ. ನಾವು ಅನೇಕ ವಿಷಯಗಳಲ್ಲಿ, ಯಾವುದಾದ್ರೂ ಒಂದು ವಿಷಯಗಳಲ್ಲಿ ಇಕ್ಕಟ್ಟಿಗೆ ಸಿಲುಕುವವರೇ, ಸ್ವಂತ ನಿರ್ಧಾರದಲ್ಲಿ ಹೋಗುವವರೇ, ನಾವು ಬಲಹೀನ ಆಗುವವರೇ. ಹಾಗಾದ್ರೆ ದೇವರು ಕರುಣೆ ತೋರಿಸಿ ನಮ್ಮನ್ನು ಬಲಪಡಿಸುವಾಗ, ನಮ್ಮನ್ನು ಕ್ಷಮಿಸುವಾಗ, ದೇವರಿಂದ ಕ್ಷಮಾಪಣೆ ಹೊಂದ್ಕೊಂಡಂತ ನಾವು, ದೇವರಿಂದ ಬಲ ಹೊಂದ್ಕೊಂಡಂತ ನಾವು, ದೇವರಿಂದ ಆರೋಗ್ಯ ಹೊಂದ್ಕೊಂಡಿರೋ ನಾವು, ದೇವರಿಂದ ಆಶೀರ್ವಸಲ್ಪಟ್ಟಂತ ನಾವು ಬಲಹೀನವಾಗಿರೋ ವ್ಯಕ್ತಿಗಳಿಗೆ ಬಲಪಡಿಸ್ಬೇಕು, ಅವ್ರಿಗಾಗಿ ಪ್ರಾರ್ಥಿಸುವವರಾಗಿರ್ಬೇಕು, ಅವ್ರನ್ನ ಮತ್ತೆ ಎತ್ತಿ ದೇವರ ಬಳಿ ನಿಲ್ಲಿಸೋದಕ್ಕೆ ಪ್ರಯತ್ನಿಸಬೇಕು. ಹಲ್ಲೆಲೂಯ. ಅರ್ಥ ಇದ್ರ? ಯಾಕಂದ್ರೆ ನನ್ನನ್ನು ದೇವರು ಬಲಪಡಿಸಿದ್ದಾನೆ. ನಾನು ಇನ್ನ ನನ್ನ ಸಹೋದರಿಯರನ್ನ, ನನ್ನಂತೆ ಕುಟುಂಬ ಎಷ್ಟೋ ಕುಟುಂಬ ಇದೆ, ಅವ್ರು ದೇವರ ಬಳಿಲಿ ಬರಬೇಕೆಂಬುದಾಗಿ ಅವ್ರು ಬಲಗೊಳ್ಳೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವ್ರ ಮೇಲೆ ನಾವು ದೂರ ಹೇಳುತ್ತಾ, ಅವ್ರ ಮೇಲೆ ಕೋಪ ಮಾಡಿಕೊಳ್ತಾ, ಅವ್ರನ್ನ ದೂರ ಇಡ್ತಾ ಹೋಗಬಾರ್ದು ನಾವು. ಹಲ್ಲೆಲೂಯ.